ಎಸ್ ಸರ್. ರೋಹನ್ ಸರ್, ಯಾವ ಮ್ಯೂಚುವಲ್ ಫಂಡ್ ಸೇಫ್ ಅಂತ ಕೇಳ್ತಿದ್ದಾರೆ. ಈಗ ಈ ಮ್ಯೂಚುವಲ್ ಫಂಡ್ ಯಾವುದು ಸೇಫ್ ಅಂತ ಕೇಳುವಾಗ ಅವ್ರು ಆ್ಯಕ್ಚುಲಿ ಏನು ಹೇಳ್ತಾರದಂದರೆ ನನಗೆ ಲಾಸ್ ಆಗಲೇಬಾರ್ದು, ಕಮ್ಮಿ ಆಗಲೇಬಾರ್ದು ವ್ಯಾಲ್ಯೂ ಅಂತ. ಆದರೆ ಈ ಥರ ಮ್ಯೂಚುವಲ್ ಫಂಡ್ಸ್ ನನ್ನ ಅಮೌಂಟು ಕಮ್ಮಿನೇ ಆಗಬಾರ್ದು ಅಂದರೆ ಅದು ಜಾಸ್ತಿನೂ ಆಗೋ ಸ್ಕೋಪು ತುಂಬ ಕಮ್ಮಿ ಇರ್ತದೆ. ಅಂದರೆ ಎಫ್ ಡಿ ಎಲ್ ಏನಾಗುತ್ತೆ ನೋಡಿ, ಎಫ್ ಡಿ ಎಲ್ ಒಂದು ಅಮೌಂಟ್ ಹಾಕ್ತೀರಿ, ಅದು ಕಮ್ಮಿ ಆಗೋದೇ ಇಲ್ಲ. ಆದರೆ ಅದರದ್ದು ರೇಟ್ ಆಫ್ ಗ್ರೋತ್ ಏನಿದೆ 7%, ತುಂಬ ಕಮ್ಮಿ ರಿಟರ್ನ್ಸು, ಇನ್ಫ್ಲೇಷನ್ನೇ ಅದಕ್ಕಿಂತ ಜಾಸ್ತಿ ಇದೆ. ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಪ್ರಶ್ನೆ ಕೇಳಬೇಕಾದ್ರೆ ಏನಂದರೆ ನನಗೆ ಎಷ್ಟು ಟೈಮ್ ಇದೆ, ನಾನು 10 ವರ್ಷ ಇಟ್ಕೋಬೋದಾ, 20 ವರ್ಷ ಇಟ್ಕೋಬೋದಾ, ಅಥವಾ ಅದಕ್ಕಿಂತ ಜಾಸ್ತಿ ಇಟ್ಕೋಬೋದಾ ಅಂತ. ಜಾಸ್ತಿ ಇಟ್ಕೋಬೋದಂದರೆ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕೋದೇ ಕರೆಕ್ಟ್ ಆಗುತ್ತೆ. ನೀವು ಇಲ್ಲ 1 ವರ್ಷ ಆದಮೇಲೆ ನಮ್ಮ ಮಕ್ಕಳಿಗೆ ಏನೋ ಸ್ಕೂಲ್ ಫೀಸ್ ಕಟ್ಟಬೇಕು, 1 ವರ್ಷ ಆದಮೇಲೆ ಇನ್ನೊಂದೇನೋ ಇಂಪಾರ್ಟೆಂಟ್ ಪರ್ಪಸ್ ಇದ್ದರೆ ಆವಾಗ ಡೆಟ್ ಫಂಡ್ಸ್ ಅಂತ ಹೇಳ್ತೀವಿ. ಆ ಡೆಟ್ ಫಂಡಲ್ಲಿ ಕ್ಯಾಪಿಟಲ್ ರಿಸ್ಕ್ ಆಗೋ ಚಾನ್ಸಸ್ ಇಲ್ಲ, ರಿಟರ್ನ್ಸ್ ಕಮ್ಮಿ ಬರ್ಬೋದು, ಕ್ಯಾಪಿಟಲ್ ಮೈನಸ್ ಆಗೋ ಚಾನ್ಸಸ್ ತುಂಬ ಕಮ್ಮಿ. ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಶಾರ್ಟ್ ಟರ್ಮಲ್ಲಿ ನೀವು ಹಾಕಿದ 100 ರೂಪಾಯಿ 90 ರೂಪಾಯಿನೂ ಆಗ್ಬೋದು, 75 ರೂಪಾಯಿನೂ ಆಗ್ಬೋದು. ಬಟ್ ನೀವೊಂದು 3 ವರ್ಷ 5 ವರ್ಷ 10 ವರ್ಷ ಅಂತ ಕೊಟ್ಟರೆ ಆ 100 ರೂಪಾಯಿ 500 ರೂಪಾಯಿನೂ ಆಗುತ್ತೆ. ಸೊ ನಾವೇನು ಹೇಳ್ತೀವಿ ಅಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸು ಶಾರ್ಟ್ ಟರ್ಮಲ್ಲಿ ರಿಸ್ಕಿ, ಲಾಂಗ್ ಟರ್ಮಲ್ಲಿ ಅದೇ ಕರೆಕ್ಟು. ಡೆಟ್ ಮ್ಯೂಚುವಲ್ ಫಂಡ್ಸು ಶಾರ್ಟ್ ಟರ್ಮಲ್ಲಿ ಕರೆಕ್ಟು, ಆದರೆ ಅದನ್ನೇ ಲಾಂಗ್ ಟರ್ಮಿಗೆ ಇಟ್ಕೊಂಡ್ರೆ ನಿಮ್ಮ ದುಡ್ಡು ಜಾಸ್ತಿ ಮಲ್ಟಿಪ್ಲೈ ಆಗೋದಿಲ್ಲ. ನಮಗೆಲ್ಲರಿಗೂ ಬೇಕಾದ್ದು ಮಲ್ಟಿಪ್ಲಿಕೇಶನ್. ಯಾಕಂದರೆ ನೀವು ಸ್ಕೂಲ್ ಫೀಸು, ಹಾಸ್ಪಿಟಲ್ ಚಾರ್ಜಸ್ ನೋಡಿದ್ರೆ ಪ್ರತಿ ವರ್ಷ ಒಂದು 10%ವರೆಗೆ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಅಷ್ಟಿದೆ, ತರಕಾರಿನೂ ಆಲ್ಮೋಸ್ಟ್ 5ರಿಂದ 10% ಜಾಸ್ತಿ ಆಗುತ್ತೆ. ನಮ್ಮ ದುಡ್ಡು ಮಾತ್ರ ಅಷ್ಟು ಮಲ್ಟಿಪ್ಲೈ ಆಗೋದಿಲ್ಲ. ಅಂದರೆ ಫ್ಯೂಚರಲ್ಲಿ ನಮ್ಮ ದುಡ್ಡು ಸಫಿಷಿಯೆಂಟಾಗಿ ಇರೋದಿಲ್ಲ ನಮ್ಮ ರಿಟೈರ್ಮೆಂಟು ಅಥವಾ ಬೇರೆ ಯಾವುದೋ ಪರ್ಪಸ್ಸಿಗೆ. ಸರ್, ಮುಂದಿನ ಪ್ರಶ್ನೆ ಸರ್, ಅಬೌಟ್ ಮಂತ್ಲಿ SIP ಮ್ಯೂಚುವಲ್ ಫಂಡ್ ಆಫ್ಟರ್ 20 years ಫಾರ್ ಟೋಟಲ್ ವಿತ್ಡ್ರಾಲ್ ಅಮೌಂಟ್ ಟ್ಯಾಕ್ಸ್ ಡಿಡಕ್ಷನ್ 12.5%. ಇಟ್ಸ್ ಎ ಪ್ರಾಫಿಟ್ ಫಾರ್ ಗವರ್ನಮೆಂಟ್. Can you please explain about this? I work hard and do monthly SIP and invest in mutual funds. There is no any benefit for us. ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ ಮತ್ತು ಬಹಳಷ್ಟು ವೀಕ್ಷಕರಿಗೆ ಇದರಿಂದ ಒಂದಷ್ಟು ಕ್ಲಾರಿಫಿಕೇಶನ್ ಸಿಕ್ಕಬಹುದು ಅಂತ ನಾವು ಊಹಿಸ್ಕೊಳ್ತೇನೆ. ಇಲ್ಲಿ ಈ ವ್ಯಕ್ತಿ ಏನ್ ತಪ್ಪು ಮಾಡಿದ್ದಾರೆ ಅಂತಂದ್ರೆ, ನಿಮ್ಮಲ್ಲಿ 10 ಲಕ್ಷ ರೂಪಾಯಿಯನ್ನು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ದೀರಿ, ನಿಮಗೆ ಒಂದು 3 ವರ್ಷದ ಮೇಲೆ 15 ಲಕ್ಷ ಆಯಿತು, 5 ಲಕ್ಷ ಪ್ರಾಫಿಟ್ ಬಂತು. ಅವ್ರೇನು ತಪ್ಪು ಮಾಡಿದ್ದಾರೆ ಅಂತಂದ್ರೆ 15 ಲಕ್ಷಕ್ಕೆ 12.5% ಅಂತ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ, ದೊಡ್ಡ ಅಮೌಂಟ್ ಬಂತು. ತಪ್ಪು. ಇನ್ಕಮ್ ಟ್ಯಾಕ್ಸ್ ಅಥವಾ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತಂದ್ರೆ ಕ್ಯಾಪಿಟಲ್ ವೃದ್ಧಿಯಾಗಿದ್ದರ ಅದರ ಮೇಲೆ ಟ್ಯಾಕ್ಸ್. ಆದಾಯ ತೆರಿಗೆ ಅಂತಂದ್ರೆ ಆದಾಯ ಬಂದ್ರೆ ಮಾತ್ರ ತೆರಿಗೆ, ಲಾಸ್ ಆದವರಿಗೆ ಇಲ್ಲ. ಇಲ್ಲಿ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿರೋದು ನಿಮಗೆ ಬಂದ 5 ಲಕ್ಷ ಲಾಭಕ್ಕೆ 12.5, ಅಂದಾಜು ಎಷ್ಟು ಬಂತು? 60,000 ಬಂತು. ನೀವು ಕಟ್ತಾ ಇರೋದು 15 ಲಕ್ಷಕ್ಕೆ 60,000. ಇದನ್ನು ಮರೆತು ಬಿಟ್ಟಿದ್ದೀರಿ. ಅದಕ್ಕೋಸ್ಕರ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈ 60,000 ಕಟ್ತೀನಿ ಅಂತಂದ್ರೆ ನೀವೇ ಹೇಳ್ತೀರಿ ಪರವಾಗಿಲ್ಲ ಸರ್, ಸರ್ಕಾರಕ್ಕೆ ಹೋಗ್ಲಿ. ಮತ್ತೆ ಸರ್ಕಾರಕ್ಕೆ ಹೋಗುವಂತ ಹಣಕ್ಕೆ ನಾವು ಒಂದಷ್ಟು ತಕರಾರು ಮಾಡಬಾರ್ದು. ಯಾಕಂತಂದ್ರೆ ಇವತ್ತು ನೀವು ಎಲ್ಲಿ ವಾಸವಾಗಿದ್ದೀರಿ, ಅಲ್ಲಿ ಏನು ಚರಂಡಿ ವ್ಯವಸ್ಥೆ ಇದೆ, ಅಲ್ಲಿ ಏನು ರೋಡ್ನಲ್ಲಿ ಟಾರ್ ಹಾಕಿದ್ದಾರೆ, ಅಲ್ಲಿ ಏನು ಟ್ರಾಫಿಕ್ ಪೊಲೀಸ್ನವರು ಒಂದು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಮತ್ತು ನಿಮ್ಮ ಸೈಟಿನ ವ್ಯಾಲ್ಯೂ, ಮನೆಯ ವ್ಯಾಲ್ಯೂ ಕೂಡ ದಿನದಿಂದ ದಿನಕ್ಕೆ ಮೇಲ್ಕ್ ಹೋಗ್ತಾ ಇದೆ. ಇವೆಲ್ಲವೂ ಆಗ್ತಾ ಇರೋದು ಸರ್ಕಾರದಿಂದ. ಅದೇ ನೀವೇನಾದರೂ ನಾಗರಭಾವಿ ಅರಣ್ಯದಲ್ಲಿ ಏನಾದರೂ 1 ಎಕರೆ ತಗೊಂಡ್ರೆ ಅದು ಇನ್ನೂ 20 ವರ್ಷ ಆದರೂ ಕೂಡ ಅದೇ ಬೆಲೆಯಲ್ಲಿರುತ್ತೆ. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿಲ್ಲ. ನೀವು ಕೊಡುವಂತಹ ಆದಾಯ ತೆರಿಗೆಯಿಂದ ಸರ್ಕಾರದವರು ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡೋದ್ರಿಂದ ನಮ್ಮ ಜೀವನ ದಿನದಿಂದ ದಿನಕ್ಕೆ ಬೆಟರ್ ಆಗ್ತಾ ಇದೆ. ಸರ್, ಇದು ಪ್ರಶ್ನೆ ನೀವು ಮಿಸ್ಗೈಡ್ ಮಾಡ್ತಿದ್ದೀರಿ, ರಾಂಗ್ ಇನ್ಫಾರ್ಮೇಶನ್ ಕೊಡ್ತೀರಿ ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆ ಅಂತ ಬಂದು. ಮತ್ತೊಂದು ಅದೇ ಇನ್ನೊಂದು ಪ್ರಶ್ನೆ, ಸೀನಿಯರ್ ಸಿಟಿಜನ್ಸ್ಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಇದೊಂಥರ ರಿಸ್ಕಿ ಅಲ್ಲ, ಇದು ಯಾಕೆ ಅನ್ನೋಂಥದ್ದು ಎರಡು ಒಂದೇ ಸರಿಯಾದಂಥ ತರನಾದಂಥ ಪ್ರಶ್ನೆಗಳು. ಉದ್ದೇಶಪೂರ್ವಕವಾಗಿ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇವೆ. ಯಾರೋ ಒಬ್ರು ಹೇಳಿದ್ರು ಸೀನಿಯರ್ ಸಿಟಿಸನ್ಸು ಯಾವ ಕಾರಣಕ್ಕೂ ಕೂಡ ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಹಾಕಬಾರ್ದು. ಬಹುಶಃ ನಮ್ಮ ವಿಡಿಯೋನ ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ. ನಾವು ಹೇಳಿದ್ವಿ ಯಾವ ಹಣಕ್ಕೆ ರಿಸ್ಕು ಬೇಡವೋ ಅದನ್ನು ಡೆಟ್ ಫಂಡಲ್ಲಿ ಹಾಕಿ. ಮತ್ತು ನಿಮ್ಮ ಹತ್ರ ಒಂದು 50 ಲಕ್ಷ ಇದ್ದು ನಿಮಗೆ ಬೇಕಾದಷ್ಟು ದುಡ್ಡು ನಿಮಗೆ ಪೆನ್ಷನ್ ಮುಖಾಂತರ ಬರ್ತಾ ಇದೆ,
ಈ 50 ಲಕ್ಷದಲ್ಲಿ ಒಂದು 15 ಲಕ್ಷವನ್ನು ನಾನು ಅಭಿವೃದ್ಧಿಗಾಗಿ ಇಡ್ತೇನೆ ಅಂತಂದರೆ ಆವಾಗ ಅದನ್ನು ತೆಗೆದುಬಿಟ್ಟು ನೀವು ಗ್ರೋತ್ ಫಂಡಲ್ಲಿ ಹಾಕ್ಬೋದು. ಅದರ ಬದಲಾಗಿ ಎಲ್ಲ ಹಣವನ್ನು ನಾನು ಡೆಟ್ ಫಂಡಲ್ಲಿ ಹಾಕ್ತೀನಿ ಅಂತಂದರೆ ನಿಮಗೆ ಬರುವಂಥದ್ದು 6ರಿಂದ 8% ಮೈನಸ್ ಇನ್ಕಮ್ ಟ್ಯಾಕ್ಸ್. ಮತ್ತು ನೀವು ಜನರನ್ನು ಮಿಸ್ಗೈಡ್ ಮಾಡ್ತಾ ಇದ್ದೀರಿ ಅನ್ನುವಂಥ ಆಪಾದನೆ ಬಂದಿದೆ. ಇದನ್ನು ನಮ್ಮ ಕರ್ನಾಟಕ ಟಿವಿಯ ಇತರರು ವೀಕ್ಷಿಸಬೇಕು. ಅವರಿಗೆ ಉತ್ತರವನ್ನು ನೀವೇ ಕೊಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ನಿಮಗೆ ಉಪಯುಕ್ತ ಅಲ್ಲ, ಇದರಿಂದ ನಿಮಗೆ ಮಿಸ್ಗೈಡ್ ಆಗ್ತಾ ಇದೆ, ಡಾಕ್ಟರ್ ಭರತ್ ಚಂದ್ರ ಅವರು ಫ್ರಾಡ್ ಅಂತಲೂ ಒಬ್ರು ಹಾಕಿದ್ದಾರೆ, ಈ ಥರದ ಭಾವನೆಗಳು ನಿಮ್ಮಲ್ಲಿ ಇದ್ದರೆ ನಾವು ಈ ಕಾರ್ಯಕ್ರಮವನ್ನು ನಿಮಗೋಸ್ಕರ ಮಾಡ್ತಾ ಇರೋದು ನಿಮ್ಮ ಅನುಕೂಲಕ್ಕೋಸ್ಕರ. ನಮಗೆ ಇದರಲ್ಲಿ ಯಾವ ಸೆಲ್ಫಿಶ್ ಐಡಿಯಾನೂ ಇಲ್ಲ. ಅವಾಗ ಏನಾಗುತ್ತೆ ಅಂತಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಟಿವಿಯವರು ಈ ಕಾರ್ಯಕ್ರಮದಿಂದ ಜಾಸ್ತಿ ಜನಕ್ಕೆ ಉಪಯೋಗ ಇಲ್ಲ ಅಂಥೇಳಿ ಕಾರ್ಯಕ್ರಮವನ್ನು ರದ್ದುಗೊಳಿಸ್ತಾರೆ. ಪರವಾಗಿಲ್ಲ ಅಂತಂದರೆ ನಿಮ್ಮ ಉತ್ತಮವಾದ ಪ್ರತಿಕ್ರಿಯೆಗಳನ್ನು ಬರೆಯಬೇಕಾಗಿಲ್ಲ. ಜಾಸ್ತಿ ಜನ ಒಳ್ಳೆಯ ಪ್ರತಿಕ್ರಿಯೆಗಳನ್ನು, ಧನಾತ್ಮಕ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಿದರೆ ಮಾತ್ರ ಇಂತಹ ಕಾರ್ಯಕ್ರಮಗಳು ಮುಂದುವರಿತವೆ. ಅದನ್ನು ನೀವು ಯೋಚನೆ ಮಾಡಬೇಕಾಗುತ್ತೆ.